ಮುಂಗಾರು ಕೈಕೊಟ್ಟು ಜುಲೈ ಮಧ್ಯಭಾಗವಾದರೂ ಸಮರ್ಪಕ ಮಳೆ ಸುರಿಯದ ಹಿನ್ನೆಲೆಯಲ್ಲಿ ಕಂಗಾಲಾಗಿರುವ ರೈತರು ಮತ್ತು ಗ್ರಾಮಸ್ಥರ ಪರವಾಗಿ ಅಂಕೋಲ ತಾಲೂಕಿನ ಹೊನ್ನೆಬೈಲಿನ ಶ್ರೀಕೃಷ್ಣ ಮತ್ತು ಶ್ರೀದೇವಿ ದೇವಸ್ಥಾನದಲ್ಲಿ ಟೆಂಪಲ್ ಟ್ರಸ್ಟಿ ಜಿಲ್ಲಾ ಹಾಲಕ್ಕಿ ಸಮಾಜದ ಅಧ್ಯಕ್ಷ ಹನುಮಂತಗೌಡ ಅವರ ನೇತೃತ್ವದಲ್ಲಿ ವಿಶೇಷ ಪೂಜೆ ಹಾಗೂ ಮಳೆಗಾಗಿ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಲಾಯಿತು. ಅಂಕೋಲ ತಾಲೂಕಿನ ಬೆಳಂಬಾರ, ಹೊನ್ನೆಬೈಲ್ ಸೇರಿದಂತೆ ಸುತ್ತಮುತ್ತಲಿನ ಹಾಲಕ್ಕಿ, ಒಕ್ಕಲಿಗ ಹಾಗೂ ಇತರೆ ಸಮಾಜದ ಕೃಷಿಕರು ತಮ್ಮ ಆರಾಧ್ಯ ದೈವವಾದ ಕುಸ್ಲೆ ದೇವರಿಗೆ ಹೂವು, ಹಣ್ಣು, ಕಾಯಿ ಸಮರ್ಪಿಸಿ ಪೂಜೆ ಸಲ್ಲಿಸಿದ್ರು. ಗುಮ್ಟೆ ವಾದನ, ತರ್ಲೆ ಕುಣಿತ ಹಾಗೂ ಜಾನಪದ ಹಾಡುಗಳ ಮೂಲಕ ಉತ್ತಮ ಮಳೆ ಕರುಣಿಸುವಂತೆ ದೇವರಲ್ಲಿ ಬೇಡಿಕೊಂಡರು. ಜಾನಪದ ಹಾಡುಗಾರ್ತಿ ಲಕ್ಷ್ಮೀಗೌಡ ಮತ್ತು ತಂಡ ಮಳೆರಾಯನ ಕರೆಬೇಕು ದೇವರೇ, ದನಕರುಗಳಿಗೆ ನೀರು ಮೇವು ಇಲ್ಲ ಎಂಬ ಅರ್ಥದ ಸಾಂಪ್ರದಾಯಿಕ ಹಾಡುಗಳನ್ನು ಹಾಡಿ ಪ್ರಾರ್ಥಿಸಿದ್ರು. ಗೋಪಾಲ್ ಗೌಡ ಹಾಗೂ ಇತರ ಗುಮ್ಟೆ ಪದಗಳ ಮೂಲಕ ಮಳೆಗಾಗಿ ಬೇಡಿಕೊಂಡ್ರೆ ದೇವಸ್ಥಾನದ ಗುನ್ಗರು ವಿಶೇಷ ಪೂಜೆ ನೆರವೇರಿಸಿ ಕಾಲಕಾಲಕ್ಕೆ ತಕ್ಕಂತೆ ಮಳೆ ಸುರಿದು ಗ್ರಾಮದಲ್ಲಿ ಉತ್ತಮ ಬೆಳೆ ಬೆಳೆಯುವಂತೆ ಪ್ರಾರ್ಥಿಸಿದ್ರು. ಮಳೆಯ ಕೊರತೆಯಿಂದ ಬೀಜ ಬಿತ್ತನೆ ಹಾಗೂ ನಾಟಿ ಕಾರ್ಯಗಳು ಕುಂಠಿತಗೊಂಡಿದ್ದು ಭತ್ತ, ತರಕಾರಿ ಸೇರಿದಂತೆ ವಿವಿಧ ಬೆಳೆಗಳ ಮೇಲೆ ತೀವ್ರ ಪರಿಣಾಮ ಬೀಳುವ ಆತಂಕ ರೈತರನ್ನ ಕಾಡುತ್ತಿದೆ. ಈ ಹಿನ್ನೆಲೆಯಲ್ಲಿ ಕೃಷಿಕರು ಮತ್ತೊಮ್ಮೆ ಕುಸ್ಲೆ ದೇವರ ಮೊರೆ ಹೋಗಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಟೆಂಪಲ್ ಟ್ರಸ್ಟಿ ಹನುಮಂತಗೌಡ ಅವರು, ನಾವು ಸಂಪೂರ್ಣವಾಗಿ ಮಳೆ ಆಧಾರಿತ ಕೃಷಿಯನ್ನೇ ಅವಲಂಬಿಸಿದ್ದೇವೆ. ನಮ್ಮ ಆರಾಧ್ಯ ದೈವರು ರೈತರ ಸಂಕಷ್ಟ ನಿವಾರಿಸಿ ಉತ್ತಮ ಮಳೆ ಕರುಣಿಸಲಿ ಎಂಬುದು ನಮ್ಮ ಪ್ರಾರ್ಥನೆ ಎಂದರು. ಹೊನ್ನೆಬೈಲ್ ಗ್ರಾಮದ ಎಲ್ಲ ಭಕ್ತರು ಸೇರಿ ನಾವಿವತ್ತು ಪೂಜೆ ಸಲ್ಲಿಸಿದ್ದೇವೆ. ನಮ್ಮ ಜೊತೆಗೆ ನಮ್ಮ ನಾಗರಾಜ್ ನಾಯ್ಕರಿದ್ದಾರೆ ಹಾಗೂ ನಮ್ಮ ಎಲ್ಲ ಊರಿನ ಭಕ್ತರು ಕೂಡ ಬಂದಿದ್ದಾರೆ. ನಮಗೆ ಮುಖ್ಯವಾಗಿ ಇರುವಂಥದ್ದು ಮಳೆ ಒಂದೇ ಆಧಾರ. ಇಲ್ಲಿ ಯಾವುದೇ ಬೇರೆ ಜಲಮೂಲ ಇಲ್ಲ. ಮಳೆ ಬಂದರೆ ಮಾತ್ರ ನಮಗೆ ಬೆಳೆ, ಬೇಸಾಯ, ದನಕರುಗಳಿಗೆ, ಎಲ್ಲ ಗಿಡಮರಗಳಿಗೆ ನೀರಿನ ಒಂದು ಮೂಲ ಒದಗಿಸ್ಬೇಕಂತ ಹೇಳಿದರೆ ಮಳೆನೇ ಆಧಾರ. ಹಾಗಾಗಿ ನಾವು ಇವತ್ತು ಇಷ್ಟು ದಿವಸ ಆದರೂ ಕೂಡ ಜೂನ್ ಪೂರ್ತಿ ಮುಗಿದು ಹೋಗಿದೆ, ಜುಲೈ 15 ದಿವಸ ಮುಗಿದು ಹೋಗಿದೆ, ಆದರೂ ಕೂಡ ನಮಗೆ ಬೇಸಾಯ ಮಾಡಲಿಕ್ಕೆ ನೀರಿಲ್ಲ. ಹಾಗಾಗಿ ನಾವು ಈ ಒಂದು ದೇವರಲ್ಲಿ ಪೂಜೆ ಮಾಡ್ಕೊಂಡಿದ್ದೇವೆ ಎಲ್ಲ ಭಕ್ತರು ಸೇರಿ. ಈಗ ನಾವು ಕಷ್ಟಪಟ್ಟು ಬೆಳೆದಂತೂ ಎಲ್ಲ ಏನು ಬೆಳೆ ನಂಬ್ಕೊಂಡಿರ್ತೇವೆ ಅದನ್ನು ನಾವು ಬೆಳೆಯಲಿಲ್ಲ ಅಂದರೆ ನಮಗೆ ಬದುಕಿಲ್ಲ. ಹಾಗಾಗಿ ದೇವರಲ್ಲೆಲ್ಲ ಭಕ್ತರು ಸೇರಿ ನಾವು ಪೂಜೆ ಮಾಡಿದ್ದೇವೆ. ಆದಷ್ಟು ಬೇಗ ಮಳೆ ಬರಬೇಕಂತ ನಾವು ಪ್ರಾರ್ಥನೆ ಮಾಡ್ತೀವಿ. ಜಿಲ್ಲಾ ವಕೀಲರ ಸಂಘದ ನೂತನ ಅಧ್ಯಕ್ಷ ಹಾಗೂ ಬೆಳೆಗಾರರ ಸಮಿತಿಯ ಅಧ್ಯಕ್ಷ ನಾಗರಾಜ ನಾಯಕ್ ಬಾಸ್ಗೋಡ್ ಮಾತನಾಡಿ, ಸ್ಥಳೀಯ ಮತ್ತು ರೈತರ ಪ್ರಾರ್ಥನೆಗೆ ಶ್ರೀದೇವರು ಉತ್ತಮ ಮಳೆ ಕರುಣಿಸಲಿ ಎಂದು ಹೇಳಿ ತಾವು ಕೂಡ ಮಳೆಗಾಗಿ ಪ್ರಾರ್ಥಿಸುವುದಾಗಿ ತಿಳಿಸಿದರು. ಕುಸುಲ ದೇವರು ಅಂತ ಹೇಳಿದ್ರೆ ಬಹಳ ಕಾರಣಿಕವಾದಂಥ, ಬಹಳ ಪ್ರಸಿದ್ಧವಾದಂಥ ದೇವರು. ವಿಶೇಷವಾಗಿ ಹಾಲಕ್ಕಿಗಳು ಮತ್ತು ಎಲ್ಲ ಜಾತಿ ಜನಾಂಗದವರು ಈ ಒಂದು ದೇವರಿಗೆ ಭಾಳ ಭಕ್ತಿಯಿಂದ ನಡ್ಕೊಳ್ತಾ ಇರುವಂಥದ್ದನ್ನು ನಾವು ನೋಡಿದ್ದೀವಿ. ಇವತ್ತು ಭಾಳ ವಿಶೇಷವಾದಂಥ ಆಗ್ರಹ ಇದೆ. ಈ ಆಗ್ರಹ ಅಧಿಕಾರಿಗಳ ಹತ್ರ ಮಾಡಿದ್ದಲ್ಲ ಅಥವಾ ಯಾವುದೋ ಶಾಸಕರ ಹತ್ರನೋ ಮಂತ್ರಿಗಳ ಹತ್ರ ಮಾಡಿದ್ದಲ್ಲ, ನೇರವಾಗಿ ದೇವರಿಗೆ ಮಾಡಿರುವಂಥ ಆಗ್ರಹ. ಏನಪ್ಪ ಅಂತ ಕೇಳಿದ್ರೆ, ನಮಗೆ ಮಳೆ ಇಲ್ಲ, ಮಳೆ ಬೇಕು ಅಂತ ಹೇಳಿ ವಿಶೇಷವಾಗಿ ನಮ್ಮ ಹನುಮಂತಗೌಡರಂಥವರು ಭಾಳ ಕಾಳಜಿ ತಗೊಂಡವರು. ಅವರು ಯಾವಾಗಲೂ ಜನಪರ ಕಾಳಜಿ ಇದ್ದಂಥವರು. ಹಾಗಾಗಿ ಒಂದು ಪ್ರಸಿದ್ಧ ವೈದ್ಯರು, ಹೌದು, ಈ ನಾಡಿನ ಪ್ರಸಿದ್ಧ ವೈದ್ಯರು. ಅವರು ಮಳೆ ಬೆಳೆ ಆಗಲಿ, ಮಳೆ ಬರಲಿ ಅಂತ ಹೇಳಿ ತಮ್ಮ ಊರಸ್ಥರು, ತಾಯಂದಿರು ಮತ್ತು ಸಹೋದರ ಸಹೋದರರನ್ನು ಒಳಗೂಡಿ ದೇವರಲ್ಲಿ ಒಂದು ಭಕ್ತಿಪೂರ್ವಕವಾದಂಥ ಒಂದು ವಿನಂತಿಯನ್ನು ಮಾಡಿದ್ದಾರೆ. ಖಂಡಿತವಾಗಿ ಅವರ ಒಂದು ಆಗ್ರಹಕ್ಕೆ ದೇವರು ಒಲಿತಾನೆ ಅನ್ನುವಂಥ ಆಶೆ ಇದೆ. ನಾನು ದೇವರ ಹತ್ರ ಕೇಳುವುದೇನೆಂದರೆ, ಮಳೆ ಬಂದರೆ ಈ ಸಮಾಜ ಸಹಿತ ಸುಭದ್ರವಾಗಿರ್ತದೆ, ಸುಭಿಕ್ಷವಾಗಿರ್ತದೆ, ಒಳ್ಳೆ ಬೆಳೆ ಬರ್ತದೆ. ಮಳೆ ಬರಲಿ ಅಂತ ಹೇಳಿ ನಾನು ಸಹಿತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಈ ಸಂದರ್ಭದಲ್ಲಿ ದೇವಾಲಯದ ಅರ್ಚಕರು, ಪ್ರಮುಖರು ಹಾಗೂ ಭಕ್ತಜನರು ಧಾರ್ಮಿಕ ಮತ್ತು ಸಾಂಪ್ರದಾಯಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಕೆನರಾ ಪ್ಲಸ್ ನ್ಯೂಸ್, ಅಂಕೋಲ.